ವೆಲ್ಕಮ್ ಬ್ಯಾಕ್. ಇವತ್ತು ಮಂಡನೆಯಾಗಿದೆ ಕೇಂದ್ರ ಬಜೆಟ್. ಸಾಕಷ್ಟು ನಿರೀಕ್ಷೆಗಳಿತ್ತು, ಯಾಕಂದ್ರೆ ಕೊರೋನಾ ಬಂದ ಮೇಲೆ 3ನೇ ವರ್ಷದಲ್ಲಿ ನಾವಿದೀವಿ. ಹಾಗಾಗಿ ಈ ಬಜೆಟ್ ನಲ್ಲಿ ಏನಾದರೂ ಸುಧಾರಣೆಗಳನ್ನ ಸರ್ಕಾರ ತರಬಹುದಾ, ಹೊಸ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಬಹುದಾ ಅಂತ ನಿರೀಕ್ಷೆ ಇತ್ತು. ಈಗ ದೂರದೃಷ್ಟಿಯ ಬಜೆಟ್ ಇದು. ಬಡ ಮತ್ತೆ ಮಧ್ಯಮ ವರ್ಗದವರಿಗೆ ತತ್ಕ್ಷಣಕ್ಕೆ ಸಿಗದೇ ಇರಬಹುದು, ಆದರೆ ದೂರದೃಷ್ಟಿಯ ಬಜೆಟ್ ಇದು. ಅವರ ಒಳಿತಿಗಾಗಿಯೇ ಸರ್ಕಾರ ಈ ಹಣವನ್ನ ಮೀಸಲಿಟ್ಟಿದೆ ಅಂತ ಈಗ ವಿಶ್ಲೇಷಣೆಗಳೆಲ್ಲ ನಡೀತಾ ಇದೆ. ಕೇಂದ್ರ ಬಜೆಟ್ನ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಫ್ಕೆಸಿಸಿಐ ಮಾಜಿ ಅಧ್ಯಕ್ಷರಾಗಿರುವಂತಹ ಮುರಳೀಧರ್ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿನ್ನೆ ಮಾತಾಡಿದಂತ ಟೈಮ್ನಲ್ಲಿ ನ್ಯೂಸ್ 18ಗೆ ನೀವು ನಿಮ್ಮ ನಿರೀಕ್ಷೆಗಳನ್ನ ಹೇಳಿದ್ರಿ, ಏನೆಲ್ಲ ಆಗಬಹುದು ಅಂತ. ಅದು ಫುಲ್ಫಿಲ್ ಆಗಿದೆ ಅನ್ನಿಸ್ತಾ ಸರ್? ಹೆಂಗನಿಸ್ತು ಬಜೆಟ್ ನಿಮ್ಗೆ ಇವತ್ತು? ಇದು ಒಂದು ಮಿಕ್ಸ್ಡ್ ಬಜೆಟ್ ತರ ಇದೆ ಮೇಡಮ್. ಒಂದ್ ಕಡೆ ಶಾರ್ಟ್ ಟರ್ಮ್ ಅಲ್ಲಿ ಅವರು ಏನು ಬಡವರಿಗೆ ಏನು ಒಂದು ರಿಲೀಫ್ ಕೊಟ್ಟಿಲ್ಲ. ಯಾಕಂದ್ರೆ ನಾನು ನಿನ್ನೆ ಹೇಳ್ದಾಗೆ 3 ಸ್ಟಡಿ ಬಂದಿದ್ದೆ. ಹೋದ 2 ವರ್ಷದಲ್ಲಿ ಬಡವರು ಇನ್ನೂ ಬಡವರಾಗಿದ್ದಾರೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗಿದ್ದಾರೆ. ಅದರಿಂದ ಬಡವರಿಗೆ ಏನಾದ್ರೂ ಒಂದು ಒಳ್ಳೇದು ಮಾಡ್ಬೇಕು, ಅವರಿಗೆ ಸ್ವಲ್ಪ ಏನಾದ್ರೂ ರಿಲೀಫ್ ಕೊಡ್ಬೇಕು, ಸಬ್ಸಿಡಿ ಕೊಡ್ಬೇಕು ಅನ್ನೋದು ಒಂದು ವಿಚಾರ ಬಂದಿದ್ರೆ ಬಜೆಟ್ ಅಲ್ಲಿ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ತುಂಬಾ ತೊಂದರೆ ಇದೆ ಬಡವರಿಗೆಲ್ಲ. ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ಕಷ್ಟ. ಅವರಿಗೆ ಬಡವರಿಗೆ ದೇ ಹ್ಯಾವ್ ಲಾಸ್ಟ್ ಎಂಪ್ಲಾಯ್ಮೆಂಟ್. ಅವ್ರಿಗೆ ಇದ್ದ ಎಂಪ್ಲಾಯ್ಮೆಂಟ್ ಎಲ್ಲ ಅವರು ಕಳ್ಕೊಂಡಿದ್ದಾರೆ. ಅದನ್ನ ಇವರು ನಮ್ಮ ಸರ್ಕಾರ ಏನಾದ್ರೂ ಒಂದು ಸ್ಕೀಮ್ ಅಲ್ಲಿ ಅವರಿಗೆ ಅಡಿಷನಲ್ ಏನಾದ್ರೂ ಒಂದು ಇನ್ಸೆಂಟಿವ್ ಇಲ್ಲಿದ್ರೆ ಸಬ್ಸಿಡಿನೋ ಡೈರೆಕ್ಟ್ ಟ್ರಾನ್ಸ್ಫರೋ ಏನಾದ್ರೂ GST ಕೆಲವು ಐಟಮ್ಸ್ ಮೇಲೆ ಕಡಿಮೆ ಮಾಡೋದು, ಇಲ್ಲ ಇನ್ಕಮ್ ಟ್ಯಾಕ್ಸ್ ಲೋಯೆಸ್ಟ್ ರೇಂಜ್ ಅಲ್ಲಿ ಇರೋದನ್ನ ಕಡಿಮೆ ಮಾಡೋದು ಏನಾದ್ರೂ ಒಂದು ಮಾಡಿದ್ರೆ ಖಂಡಿತ ಆಗ್ತಾ ಇತ್ತು. ಅದು ಇಲ್ಲದೆ ಈ ವರ್ಷ ಇರೋ GST ಕಲೆಕ್ಷನ್ಸ್ ಅಲ್ಲಿ ಡೆವಲಪ್ಮೆಂಟ್ಗೂ ಬೆಳವಣಿಗೆಗೂ ದುಡ್ಡು ಕೊಟ್ಟುಬಿಟ್ಟು ಈ ಬಡವರ ಸ್ಕೀಮ್ಸ್ಗೂ ದುಡ್ಡು ಕೊಡುವಂತ ಒಂದು ಕೆಪಾಸಿಟಿ ಇತ್ತು. ಇವಾಗ ನಿನ್ನೆ ತಾನೇ ಸುದ್ದಿ ಬಂದಿದೆ, 1,40,000 ಕೋಟಿ GST ಕಲೆಕ್ಷನ್ ಆಗಿದೆ ಜಾನ್ವರಿಯಲ್ಲಿ. ಆಮೇಲೆ ಫೆಬ್ರವರಿ ಮಾರ್ಚ್ ಅಲ್ಲೂ ಅದೇ ತರ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದರಿಂದ ಇವರಿಗೆ ಸರ್ಕಾರಕ್ಕೆ ಫೈನಾನ್ಸ್ ಮಿನಿಸ್ಟರ್ಗೆ ಒಂದು ಫಿಸ್ಕಲ್ ಸ್ಪೇಸ್ ಅನ್ನೋದಿದೆ, ಎಲ್ಬೋ ರೂಮ್ ಅಂತ ಹೇಳ್ತಾರೆ, ಅದಿತ್ತು. ಅವರು ಮಾಡ್ಬೋದಾಗಿತ್ತು, ಆದ್ರೆ ಮಾಡಿಲ್ಲ. ಆದ್ರೆ ಈ ಬಜೆಟ್ 1.5 hours ನಿರ್ಮಲಾ ಸೀತಾರಾಮನ್ ಮಾತಾಡಿದ್ರಲ್ಲಿ 1 hour 15 minutes ಲಾಂಗ್ ಟರ್ಮ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದೇ ಮಾತಾಡಿದಾರೆ ಹೊತ್ತು ಶಾರ್ಟ್ ಟರ್ಮ್ ಅಲ್ಲಿ ಈ ತರ ಏನ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ಅವ್ರು ಮಾಡೋದು ಓಕೆ ಚೆನ್ನಾಗಿದೆ, ಅದರಿಂದ ಆ ವಿಷಯದಲ್ಲಿ ಗುಡ್ ಅಂತ ಹೇಳ್ಬೋದು. ಈ ಶಾರ್ಟ್ ಟರ್ಮ್ ಅಲ್ಲಿ ಈ ಎಕನಾಮಿಕಲಿ ಸಫರ್ಡ್ ಪೀಪಲ್ಗೆ ಅವರಿಗೆ ಸಪೋರ್ಟ್ ಮಾಡಿಲ್ಲ, ಅದು ಒಂದು ಬೇಜಾರಾಗುತ್ತೆ. ಅದು ಮಾಡಬಹುದಾಗಿತ್ತು. 3ನೇದು ಏನಪ್ಪಾ ಅಂದ್ರೆ ನನಗಿರೋದು ಒಂದು ಕನ್ಸರ್ನ್ ಏನಂದ್ರೆ, ಎಷ್ಟೋ ಸ್ಕೀಮ್ಸ್ ಅನೌನ್ಸ್ ಮಾಡ್ತೀವಿ. ಹೋದ ವರ್ಷನೂ ತುಂಬಾ ಸ್ಕೀಮ್ಸ್ ಅನೌನ್ಸ್ ಮಾಡಿದ್ದಾರೆ. ಸರ್ಕಾರದಲ್ಲಿ ಈ ತರ ಸ್ಕೀಮ್ಸ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೆಪಾಸಿಟಿ ಇದೆಯಾ, ಅದನ್ನ ನಾವು ಅವ್ರು ಹೇಳಿರೋ ಟೈಮ್ ಫ್ರೇಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಅದರಿಂದ ಇವಾಗಿರೋ ಪರಿಸ್ಥಿತಿಯಲ್ಲಿ ಲಾಂಗ್ ಟರ್ಮ್ 25 ವರ್ಷದಲ್ಲಿ ನಾವು ಮಾಡ್ತೀವಿ, 5 ವರ್ಷದಲ್ಲಿ ಇದು ಮಾಡ್ತೀವಿ, 3 ವರ್ಷದಲ್ಲಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ವಾಜಪೇಯಿ ಟೈಮ್ ಇಂದ ಇವಾಗ ರಿವರ್ ಲಿಂಕಿಂಗು, ರಿವರ್ ಕನೆಕ್ಷನ್ ಮಾತಾಡ್ತಾ ಇದ್ದಾರೆ. ತಿರ್ಗಾ ಈ ವರ್ಷನೂ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ. ಇವಾಗ 15 ವರ್ಷದಿಂದಾನು ಅದು ಜಾಸ್ತಿ ಏನು ಕೆಲಸ ನಡೆದಿಲ್ಲ. ಅದರಿಂದ ಈ ಪ್ರೋಗ್ರಾಮ್ಸ್ ಅನೌನ್ಸ್ ಮಾಡೋದಕ್ಕಿಂತ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಮಾಡೋದ್ರಲ್ಲೇ ತುಂಬಾ ಕಷ್ಟ ಇದೆ. ಈ ಬಜೆಟ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಹೆಂಗ್ ಮಾಡ್ತಾರೋ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈ ಓವರ್ ಆಲ್ ನೋಡಿದ್ರೆ ನನಗೆ ಈ ಬಜೆಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ರೆಸೆಂಟ್ ಮಾಡಬಹುದಾಗಿತ್ತು ಅಂತ ಅನ್ಸುತ್ತೆ. ಅದರಿಂದಾನೇ ಇದು ನಾನು ಒಂದು ಆವರೇಜ್ ಬಜೆಟ್, ಗುಡ್ ಬಜೆಟ್, ಬಿಟ್ವೀನ್ ಆವರೇಜ್ ಅಂಡ್ ಗುಡ್ ಬಜೆಟ್ ಅಂತ ಹೇಳ್ಬೋದು ಅಷ್ಟೇ. ಓಕೆ, ನೆನೆನೂ ಮಾತಾಡುವಾಗ ಸರ್ ನಾವು ತುಂಬಾ ಸ್ಟ್ರೆಸ್ ಮಾಡಿದ್ದು ಈ ನಿರುದ್ಯೋಗ ಸಮಸ್ಯೆ ಇದೆ. ಉದ್ಯೋಗವನ್ನ ಅಂದ್ರೆ ಕೈಗೆ ದುಡ್ಡು ಕೊಡೋದಲ್ಲ, ಒಂದು ಉದ್ಯೋಗ ಕೊಟ್ರೆ ಆ ಫ್ಯಾಮಿಲಿಗೆ ಹೆಂಗ್ ನೆರವಾಗುತ್ತೆ, ಅದನ್ನ ಬಜೆಟ್ ಅಲ್ಲಿ ಹೆಂಗ್ ಇನ್ಕ್ಲೂಡ್ ಮಾಡ್ತಾರೆ ಅಂತ ಒಂದು ನಮಗೂ ಕುತೂಹಲ ಇತ್ತು. ನಿಮ್ಗೆ ಅನ್ನಿಸ್ತಾ ಈ ಉದ್ಯೋಗಕ್ಕೆ ಒಂದು ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಬಜೆಟ್ ನಲ್ಲಿ ಏನಾದ್ರು ಮೀಸಲಿಟ್ಟಿದೆ? ಸ್ಟಾರ್ಟ್ಅಪ್ ಕಂಪನೀಸ್ ಒಂದು ಏನಂದ್ರೆ ಉದ್ಯೋಗನ ಕ್ರಿಯೇಟ್ ಮಾಡೋದು ಶಾರ್ಟ್ ಟರ್ಮ್ ಅಲ್ಲಿ
ತುಂಬಾ ಕಷ್ಟ. ಸರ್ಕಾರಕ್ಕೂ ಆಗೋದಿಲ್ಲ, ಪ್ರೈವೇಟ್ ಸೆಕ್ಟರ್ಗೂ ಆಗೋದಿಲ್ಲ. ಯಾಕಂದ್ರೆ ಎಕಾನಮಿ ಬಿಲ್ಡ್ ಆಗ್ಬೇಕು. ಇವಾಗ ನಿರುದ್ಯೋಗ ಇರೋದು ಈ ಪೀಪಲ್ ಇಂಟೆನ್ಸಿವ್ ಅಂಡ್ ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಸೆಕ್ಟರ್ಸ್ ಅಲ್ಲಿ ತುಂಬಾ ನಿರುದ್ಯೋಗ ಇದೆ. ಹೋಟೆಲ್ಸ್ ಇರ್ಲಿ, ಟ್ರಾವೆಲ್ ಇರ್ಲಿ, ಆ ತರದ್ದು. ಅದೆಲ್ಲ ಪೋಸ್ಟ್ ಕೋವಿಡ್ ಎಲ್ಲ ನಾರ್ಮಲ್ಸಿ ಬಂದ ಮೇಲೆನೆ ಅವ್ರದ್ದು ಎಂಪ್ಲಾಯ್ಮೆಂಟ್ ಎಲ್ಲ ರೆಗ್ಯುಲರ್ ಆಗುತ್ತೆ. ಅದುವರೆಗೂ ಸರ್ಕಾರ ಏನ್ ಮಾಡುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಅದರಿಂದಾನೇ ನಾನು ಏನ್ ಹೇಳಿದ್ದಂದ್ರೆ, ಶಾರ್ಟ್ ಟರ್ಮ್ ಅಲ್ಲಿ ಈ ಬಡವರಿಗೆ ಬಾಟಮ್ 20% ಅವರಿಗೆ ಏನಾದ್ರೂ ಒಂದು ಅನುಕೂಲ ಮಾಡ್ಕೊಡ್ಬೇಕಾದ್ರೆ ಇನ್ನು ಡೈರೆಕ್ಟ್ ಟ್ರಾನ್ಸ್ಫರು, ಆಮೇಲೆ ಅರ್ಬನ್ ಅನ್ಎಂಪ್ಲಾಯ್ಡ್ ಪೀಪಲ್ಗೆ ಏನಾದ್ರೂ ಮನ್ರೇಗಾ ತರ ಏನಾದ್ರೂ ಒಂದು ಸ್ಕೀಮ್ ತಗೊಂಡ್ಬಂದು ಮಾಡ್ಬೋದಾಗಿತ್ತು. ಅವ್ರಿಗೆ ಇದರಿಂದ ಡಿಮಾಂಡ್, ಹೋಲ್ ಎಕಾನಮಿನಲ್ಲಿ ಡಿಮಾಂಡ್ ಟ್ರಿಗರ್ ಆಗೋ ಒಂದು ಅವಕಾಶ ಇತ್ತು. ಇದು ಮಾಡಿಲ್ಲ. ಅದೇ ನನಗೆ ಒಂದು ಡಿಸಪಾಯಿಂಟ್ಮೆಂಟ್. ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಈಗ ಸ್ಟಾರ್ಟ್ಅಪ್ ಕಂಪನೀಸ್ ಬಗ್ಗೆ ನಾನು ಕೇಳ್ತಾ ಇದ್ದೆ ಸರ್. ಕಂಪ್ಯಾರಿಟಿವ್ಲಿ ನಾವು ನೋಡೋದಾದ್ರೆ, ಈಗ ಜನಸಂಖ್ಯೆ ವೈಸ್ ನಾವು ನೋಡೋದಾದ್ರೆ ಬೆಂಗಳೂರು ಎಂತ ದೊಡ್ಡ ಸಿಟಿ, IT-BT ಹಬ್ ಅಂತೆಲ್ಲ ನಾವು ಕರಿತೀವಿ ಬೆಂಗಳೂರನ್ನ. ಕಂಪೇರ್ ಟು ಡೆಲ್ಲಿ, ಸ್ಟಾರ್ಟ್ಅಪ್ ಕಂಪನೀಸ್ ಇವಾಗ ಡೆಲ್ಲಿ ನಂಬರ್ 1 ಪ್ಲೇಸಲ್ಲಿ ಇದೆ, ಬೆಂಗಳೂರು ನಿಧಾನವಾಗಿ ಕೆಳಗೆ ಇಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ವೆ ಎಲ್ಲ ಮಾಡಿದಾಗ, ವರದಿಯಲ್ಲಿ. ಸೊ ಹಾಗಾಗಿ ಅದನ್ನ ಬೂಸ್ಟಪ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಈಗ ಡೆಲ್ಲಿ ಇರ್ಬೋದು. ಡೆಲ್ಲಿ ಆಲ್ಮೋಸ್ಟ್ ಈಗ ನಂಬರ್ 1 ಪ್ಲೇಸಲ್ಲೇ ಇದೆ. ಬೆಂಗಳೂರು ಅಂತ ಸಿಟಿಗಳಿಗೆ ಇನ್ನೂ ಒಂದಿಷ್ಟು ಉತ್ತೇಜನ ಕೊಡ್ಬೋದಾಗಿತ್ತಾ? ಖಂಡಿತ ಕೊಡ್ಬೇಕಾಗಿತ್ತು. ಆದ್ರೆ ಏನಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅವರು ನೋಡುವಾಗ ಯಾವ ಸ್ಟೇಟ್ ಅಲ್ಲಿ ಜಾಸ್ತಿ ಇದೆ, ಯಾವ ಸ್ಟೇಟ್ ಅಲ್ಲಿ ಕಡಿಮೆ ಇರೋದು ಇದೆ ಅಂತ ಅವ್ರು ನೋಡೋದಿಲ್ಲ. ಅವರು ದೇಶದಲ್ಲಿ ಚೆನ್ನಾಗಿದೆಯಾ ಸ್ಟಾರ್ಟ್ಅಪ್ ಅಂತ ನೋಡ್ತಾರೆ. ಇದು ನಮ್ಮ ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅವರು ಇದನ್ನ ಒಂದು ಇಂಡಿಕೇಶನ್, ಒಂದು ಇದು ತಗೊಂಡು ನಾವು ಯಾಕೆ ನಂಬರ್ 1 ಪೊಸಿಷನ್ಗೆ ಬರಬಾರ್ದು ಅಂತ ಒಂದು ನಿರ್ಧಾರ ತಗೊಂಡು ಅದ್ರ ಬಗ್ಗೆ ಕೆಲಸ ಮಾಡಿದ್ರೆ ಖಂಡಿತವಾಗಿ ಬ್ಯಾಂಗ್ಳೂರ್ ನಂಬರ್ 1 ಪೊಸಿಷನ್ಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಇದು ಸ್ಟೇಟ್ ಗವರ್ಮೆಂಟ್ ಕೆಲಸ ಮಾಡಬೇಕು. ಸೆಂಟ್ರಲ್ ಗವರ್ಮೆಂಟ್ ಇದರಲ್ಲಿ ಮಾಡೋ ಎಕ್ಸ್ಪೆಕ್ಟ್ ನಾವು ಮಾಡಬಾರ್ದು. ಯಾಕಂದ್ರೆ ಅವರಿಗೆ ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ ತರಾನೇ ಕರ್ನಾಟಕ ತರ ಎಲ್ಲಾ ಸ್ಟೇಟ್ಸು ಈಕ್ವಲಿ ಆಗುತ್ತೆ. ಅವ್ರು ಯಾವ ಒಂದು ಸ್ಟೇಟ್ಗೂ ಎಕ್ಸ್ಟ್ರಾ ಪ್ರಿಫರೆನ್ಸ್ ಕೊಟ್ರೆ ಅದು ಸರಿ ಇರೋದಿಲ್ಲ. ಕರೆಕ್ಟ್. ಇನ್ನು ಕ್ರಿಪ್ಟೋ ಬಗ್ಗೆ ಸರ್ ತುಂಬಾ ಗೊಂದಲಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಕ್ರಿಪ್ಟೋ ಲೀಗಲೈಸ್ ಮಾಡ್ತಾರಾ ಇಲ್ವಾ? ಸೊ ಅದೊಂದು ಗೊಂದಲ ಇತ್ತು. ಈಗ RBI ಮುಖಾಂತರನೇ ಡಿಜಿಟಲ್ ರೂಪಾಯಿ ನಮ್ಮ ದೇಶದಲ್ಲಿ ಚಾಲ್ತಿಗೆ ಬರುತ್ತೆ ಅಂತ ಹೇಳಿದ ಮೇಲೆ, ಈ ಕ್ರಿಪ್ಟೋ ಕರೆನ್ಸಿ ವ್ಯವಹಾರ ಯಾರು ಮಾಡ್ತಾರೆ 30% ಅವ್ರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಹೇಳಿದ ಮೇಲೆ ಇದು ಹೆಂಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇಲ್ಲ, ಇವಾಗ ಕ್ರಿಪ್ಟೋ ಕರೆನ್ಸಿ ಇವಾಗ ಇರೋದು ಏನಂದ್ರೆ, ಕ್ರಿಪ್ಟೋ ಕರೆನ್ಸಿ ಒಬ್ಬರಿಗೆ ಬರಬೇಕಾದ್ರೆ ಕೈಗೆ 2 ರೀತಿ ಬರುತ್ತೆ. ಒಂದು ಬೇರೆಯವ್ರ ಕಡೆಯಿಂದ ಅವ್ರು ಪರ್ಚೇಸ್ ಮಾಡಬೇಕು, ಇಲ್ದಿದ್ರೆ ಕ್ರಿಪ್ಟೋ ಕರೆನ್ಸಿಯನ್ನು ಮೈನಿಂಗ್ ಮಾಡಬೇಕು. ಅವರಿಗೆ 0 ಕಾಸ್ಟ್ ಅಲ್ಲಿ ಬರುತ್ತೆ. ಆವಾಗ ಅವರು ಕಂಪ್ಯೂಟಿಂಗ್ ಪವರ್ ಯೂಸ್ ಮಾಡ್ಬಿಟ್ಟು, ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು, ತುಂಬಾ ಸ್ಕಿಲ್ಸ್ ಇರಬೇಕು. ಕಂಪ್ಯೂಟಿಂಗ್ ಸ್ಕಿಲ್ಸ್ ಇದ್ರೆ ಅದನ್ನ ಕ್ರಿಪ್ಟೋ ಕರೆನ್ಸಿ ಅವರಿಗೆ ವಿತೌಟ್ ಕಾಸ್ಟ್ ಬರುತ್ತೆ. ಇನ್ನೊಂದು, ಬೇರೆ ಕಡೆಯಿಂದ ಕ್ರಿಪ್ಟೋ ಕರೆನ್ಸಿ ತಗೊಂಡ್ರೆ ಅದಕ್ಕೆ ದುಡ್ಡು ಕೊಡಬೇಕು. ಅದು ಬ್ಲಾಕ್ ಚೈನ್ ಅಲ್ಲಿ ಅದು ಎಂಟರ್ ಆಗೋಗುತ್ತೆ. ಇವಾಗ ರಿಸರ್ವ್ ಬ್ಯಾಂಕು ಈ ವಿಷಯದಲ್ಲಿ ಯಾವ ರೋಲು ರಿಸರ್ವ್ ಬ್ಯಾಂಕ್ಗೆ ಇದೆ, ಏನ್ ಪಾಲಿಸಿ ಇದೆ ಅಂತ ಇನ್ನೂ ಏನು ಪಾಲಿಸಿ ಇಶ್ಯೂಸ್ ಬಗ್ಗೆ ಏನು ಮಾತಾಡಿಲ್ಲ. ಏನ್ ಹೇಳಿದ್ದಾರೆ ಅಂದ್ರೆ, ಒಬ್ಬರು ಕ್ರಿಪ್ಟೋ ಕರೆನ್ಸಿ ತಗೊಂಡು ಇನ್ನೊಬ್ಬರಿಗೆ ಜಾಸ್ತಿಗೆ ಮಾರಾಟ ಮಾಡಿದ್ರೆ, ಯಾವ ಕ್ರಿಪ್ಟೋ ಕರೆನ್ಸಿ ಆದ್ರೂ ಇರ್ಲಿ, ಅದಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಕೊಡಬೇಕು ಅಂತ ಒಂದು ಅನೌನ್ಸ್ ಮಾಡಿದ್ದಾರೆ ಬಡ್ಜೆಟ್. ಅದು ಒಂದು ವಿಷಯ. ಅದು ಬಂದು ಟ್ರಾನ್ಸ್ಫರ್ ಮಾಡಿದಾಗ ಬರೋ ಲಾಭದಲ್ಲಿ ನಾವು 30% ಕೊಡ್ಬೇಕು ಅಂತ. ಆದ್ರೆ ರಿಸರ್ವ್ ಬ್ಯಾಂಕ್ ತನ್ನ ಸ್ವಂತ ಕ್ರಿಪ್ಟೋ ಕರೆನ್ಸಿ ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ ಬಗ್ಗೆ ಅದು ಇನ್ನೂ ಕ್ಲಾರಿಟಿನೇ ಇಲ್ಲ. ಯಾಕಂದ್ರೆ ನಾವೇ ಮೈನ್ ಮಾಡ್ಬೇಕಾ, ರಿಸರ್ವ್ ಬ್ಯಾಂಕ್ ಮಾಡುತ್ತಾ, ಅದನ್ನ ಯಾವ ವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ತಾರೆ, ಅದ್ ಹೆಂಗ್ ಕಂಟ್ರೋಲ್ ಮಾಡ್ತಾರೆ, ಅದ್ ಹೆಂಗ್ ಮ್ಯಾನೇಜ್ ಮಾಡ್ತಾರೆ, ಅದು ಎಷ್ಟು ಅಸೆಟ್ ಬ್ಯಾಕಿಂಗ್ ಇರುತ್ತೆ, ಏನ್ ಮಾಡುತ್ತೆ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ರಿಸರ್ವ್ ಬ್ಯಾಂಕ್ ಅವರು ಮುಂದೆ ದಿನಗಳಲ್ಲಿ ಈ ಪಾಲಿಸಿ ಬಗ್ಗೆ ಅನೌನ್ಸ್ಮೆಂಟ್ಸ್ ಬಂದು ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಗೊತ್ತಾಗೋದು. ಅಷ್ಟವರೆಗೂ ನಾವ್ ಏನು ಗೆಸ್ ವರ್ಕ್ ಅಂತ ಅನ್ಸುತ್ತೆ ನನಗೆ. ಕರೆಕ್ಟ್ ಸರ್, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಈಗ ನೋಡಿದ್ರೆ ಸರ್, ನೀವು ಹೇಳ್ದಂಗೆ ದೂರದೃಷ್ಟಿಯ ಬಜೆಟ್ ಇದು. ತತ್ಕ್ಷಣಕ್ಕೆ ಒಂದಿಷ್ಟು ಯೋಜನೆಗಳು ಬೇಕಾಗಿತ್ತು, ಅದನ್ನ ಅನೌನ್ಸ್ ಮಾಡಬಹುದಾಗಿತ್ತು ಈ ಬಜೆಟ್ ನಲ್ಲಿ ಅಂತ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರಿ. ದೇಶದ ಇಮೇಜ್ ಅಂತ ನೋಡಿದಾಗ, ದೇಶದ ಓವರ್ ಆಲ್ ಅಭಿವೃದ್ಧಿ ಅಂತ ನೋಡಿದಾಗ, ಸೊ ಅದಕ್ಕೆ ಒತ್ತು ಕೊಡೋ ರೀತಿಯಲ್ಲಿ ಬಜೆಟ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ, ದೂರದೃಷ್ಟಿ ಇದ್ರೂನು? ಖಂಡಿತ ಇದೆ. ಇದು ಬೆಳವಣಿಗೆ ಆಗೋ ಬಡ್ಜೆಟ್ ಇದು. ಆದ್ರೆ ಇನ್ಕ್ಲೂಸಿವ್ ಗ್ರೋತ್ ಎಳ್ದಿದ್ರೆ ಬಡವರು ಆಗ್ತಾನೆ ಇರ್ತಾರೆ, ಶ್ರೀಮಂತರೇ ಆಗ್ತಾ ಇದ್ರೆ ಅದು ದೇಶಕ್ಕೆ ಅಷ್ಟು ಒಳ್ಳೇದಲ್ಲ. ಆದ್ರೆ ಏನಾಗುತ್ತಂದ್ರೆ, ಇವಾಗ
ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿದ್ರೆ ಒಬ್ರು ತುಂಬಾ ಆಸ್ತಿ ಇರುತ್ತೆ, ಒಬ್ಬರಿಗೆ ತುಂಬಾ ಬಡವರಾಗಿದ್ರೆ ಒಂದು ಮನೆಯಲ್ಲಿ ಆ ಪೀಸ್ ಇರೋದಿಲ್ಲ. ಅದೇ ತರ ಏನಾಗುತ್ತಂದ್ರೆ ದೇಶದಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಇರಬೇಕು, ಒಳ್ಳೆ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಇರಬೇಕು, ಎಲ್ರಿಗೂ ಅಟ್ಲೀಸ್ಟ್ ಬೇಸಿಕ್ ಇನ್ಕಮ್ ಆದ್ರೂ ಇರಬೇಕು. ಅವಾಗ ದ ಕಂಟ್ರಿ ವಿಲ್ ಬಿ ಪೀಸ್ಫುಲ್ ಅಂಡ್ ಪ್ರಾಸ್ಪರಸ್. ಒಬ್ಬರೇ ಜಾಸ್ತಿ ದುಡ್ಡು ದುಡಿಯೋದು, ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೋಟಾಂತರ ರೂಪಾಯಿ ದುಡಿದಿದ್ದೀನಿ, GDP ಜಾಸ್ತಿ ಆಗಿದೆ ಅಂದ್ರೆ ಇಟ್ ಈಸ್ ನಾಟ್ ಎ ಇನ್ಕ್ಲೂಸಿವ್ ಗ್ರೋತ್. ಅದರಿಂದ ಇವಾಗ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ ಎಲ್ಲಾನು ಟಾರ್ಗೆಟ್ ಮಾಡೋದು ಇನ್ಕ್ಲೂಸಿವ್ ಗ್ರೋತ್ ಇರಬೇಕು ಅಂತ. ಈ ಬಡ್ಜೆಟ್ ಅಲ್ಲಿ ಅದ ಒಂದು ವಿಷಯದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನು ಟ್ಯಾಕ್ಸ್ ಪೇಯರ್ಸ್ ಯಾವಾಗ್ಲೂ ಬಜೆಟ್ ಅಂದ ತಕ್ಷಣ ನಮ್ಗೇನಾದ್ರೂ ಅನುಕೂಲ ಮಾಡ್ಕೊಡುತ್ತಾ, ಸಿಹಿ ಸುದ್ದಿ ಕೊಡುತ್ತಾ ಸರ್ಕಾರ ಅಂತ, ಅದ್ರ ಬಗ್ಗೆ ಮಾತೇ ಇಲ್ಲ ಈ ಬಜೆಟ್ ಅಲ್ಲಿ. ಹೌದು, ಅವ್ರು ಯಾವ ಟ್ಯಾಕ್ಸ್ ಪ್ರಪೋಸಲ್ಸ್ ಬಗ್ಗೆನೂ ಮಾತಾಡಿಲ್ಲ. ಅದು ಸ್ಟೆಬಿಲಿಟಿ ಇಟ್ಟಿದ್ದಾರೆ. ಅದನ್ನ ಇವರು ಒಂದು ರೀತಿಯಿಂದ ನೋಡಿದ್ರೆ ಸ್ಟೇಬಲ್ ಬಡ್ಜೆಟ್, ವರ್ಷ ಚೇಂಜ್ ಮಾಡೋದಿಲ್ಲ ಅಂತ. ಇನ್ನೊಂದು ರೀತಿಯಿಂದ ನೋಡಿದ್ರೆ ಈ ಬಡವರಿಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರಲಿ, ಮಿನಿಮಮ್ ಥ್ರೆಶೋಲ್ಡ್ ಲಿಮಿಟ್ ಇರಲಿ, ಅದನ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ ಅದೇನು ಸರ್ಕಾರಕ್ಕೆ ತೊಂದರೆ ಆಗ್ತಾ ಇರ್ಲಿಲ್ಲ. ಸರ್ಕಾರದ ಹತ್ರ ಈ ವರ್ಷ ತುಂಬಾ ದುಡ್ಡಿದೆ, ಸ್ವಲ್ಪ ರಿಲೀಫ್ ಕೊಡ್ಬೋದಾಗಿತ್ತು, ಆದ್ರೆ ಮಾಡಿಲ್ಲ ಅವ್ರು. ಇನ್ ಕಾರ್ಯರೂಪಕ್ಕೆ ಬರುತ್ತಾ ಇದು ಪ್ರಾಕ್ಟಿಕಲಿ ಸಾಧ್ಯನಾ ಅಂತ ಒಂದಿಷ್ಟು ಅನ್ನಿಸ್ಬಿಡ್ತು ಸರ್ ನೋಡಿದಾಗ. ಯಾಕಂದ್ರೆ ನದಿಗಳ ಜೋಡಣೆ ಯೋಜನೆ ಏನಿದೆ, ಸೊ ರಾಜ್ಯಗಳು ಕೂತ್ ಮಾತಾಡ್ಬೇಕಾಗತ್ತೆ ಅಂತ ಒಂದು ಮೆಸೇಜ್ ಅನ್ನು ಏನ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಪ್ರಾಕ್ಟಿಕಲಿ ಸಾಧ್ಯ ಇದೆ ಅಂತ ಅನ್ಸುತ್ತಾ? ಇದೇ ನಾನು ಹೇಳಿದ್ದು ಫಸ್ಟೇ ನಿಮಗೆ, ಈ ತರದ್ದು ಇಟ್ಸ್ ಅ ವಿಶ್ ಲಿಸ್ಟ್. ಏನ್ ಮಾಡಬಹುದು ಒಂದು ಸರ್ಕಾರ ದೇಶಕ್ಕೆ ಇಂಪ್ರೂವ್ ಮಾಡ್ಲಿಕ್ಕೆ ಅನ್ನೋದು ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಎಲ್ಲಾ ಸೆಕ್ಟರ್ಸ್ ಅಲ್ಲೂ ತುಂಬಾ ಕನ್ಸಲ್ಟೇಷನ್ ಮಾಡಿದ್ದಾರೆ, ಎಲ್ಲಾ ಇನ್ಪುಟ್ಸ್ ತಗೊಂಡಿದ್ದಾರೆ ಏನ್ ಮಾಡ್ಬೇಕು ಅಂತ. ಅದರಿಂದ ಒಂದು ಬ್ಲೂ ಪ್ರಿಂಟ್ ತರ ಪ್ರಿಪೇರ್ ಮಾಡಿದ್ದಾರೆ. ಆದ್ರೆ ನಮ್ ಸರ್ಕಾರದಲ್ಲೇ ಈ ತರ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೆಪಾಸಿಟಿ ಇದೆಯಾ? ಇದು ಅವ್ರು ಹೇಳಿರೋ ಟೈಮಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ. ನಾವು ಹಳೆ ಎಕ್ಸ್ಪೀರಿಯನ್ಸ್ ಇಂದ ಹೋದ್ರೆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅಲ್ಲಿ ಇವಾಗ ಸರ್ಕಾರದಲ್ಲಿ ಅಷ್ಟು ಕೇಪಬಿಲಿಟೀಸ್ ಇರೋದಿಲ್ಲ. ಮಾಡ್ತಾರೆ, ಒಂದು 5 ವರ್ಷ ಪ್ರಾಜೆಕ್ಟ್ ಅಂದ್ರೆ 10 ವರ್ಷ ಆಗುತ್ತೆ, 10 ವರ್ಷ ಪ್ರಾಜೆಕ್ಟ್ 20 ವರ್ಷ ಆಗುತ್ತೆ, ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಟೈಮ್ ಬೌಂಡ್ ಆಗಿ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ ಅಂತ. ಇನ್ನು ಈ ಗ್ರಾಮೀಣ ಭಾಗದಲ್ಲಿ ನಾವು ನೋಡೋದಾದ್ರೆ ಪೋಸ್ಟ್ ಆಫೀಸ್ಗಳಿಗೆ ಒಂದಿಷ್ಟು ಉತ್ತೇಜನಕಾರಿ ಯೋಜನೆಗಳನ್ನ ಕೊಟ್ಟಿರೋದು, ಅದು ಬೆಸ್ಟ್ ಅಂತ ಹೇಳ್ತೀರಾ ನೀವು? ಅದನ್ನ ಯಾವ ತರ ಚೆನ್ನಾಗಿದೆ, ಡಿಜಿಟೈಸ್ ಮಾಡಿ ಎಲ್ಲ ಕನೆಕ್ಟ್ ಮಾಡ್ತಾ ಇದ್ದಾರೆ. ಪೋಸ್ಟ್ ಆಫೀಸಸ್ಗೆ ಕೋರ್ ಬ್ಯಾಂಕಿಂಗ್ ತಗೊಂಡ್ ಬರ್ತಾ ಇದ್ದಾರೆ. ಇದರಲ್ಲೂ ಒಂದೇ ಒಂದು ಪ್ರಶ್ನೆ ಏನ್ ಬರುತ್ತಂದ್ರೆ, ಇವಾಗ ಆವರೇಜ್ ಏಜ್ ಆಫ್ ಪೋಸ್ಟಲ್ ಎಂಪ್ಲಾಯೀಸ್ ಈಸ್ ಹೈ. ಅವರು ಕಂಪ್ಯೂಟರ್ ಆಪರೇಷನ್ಸ್ ಮಾಡಿ ಕೋರ್ ಬ್ಯಾಂಕಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಆ ಪೋಸ್ಟ್ ಆಫೀಸ್ ಅಲ್ಲಿ ಯಾರು ಡೆಪಾಸಿಟ್ಸ್ ಇಟ್ಟಿದಾರೋ ಅವರಿಗೆ ಈ ಫೆಸಿಲಿಟೀಸ್ ಎಲ್ಲ ಕೊಡಬೇಕು ಅನ್ನೋ ಒಂದು ಉದ್ದೇಶ ಒಳ್ಳೇದೇ ಹೊತ್ತು. ತಿರ್ಗಾ ಅಗೇನ್ ಐ ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಇರೋ ಅವ್ರಿಗೆ ಈ ವಿಷಯಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೆಪಾಸಿಟಿ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಅವರಿಗೆ ಎಲ್ಲ ಟ್ರೈನಿಂಗ್ ಕೊಡಬೇಕು, ಒಳ್ಳೆ ಎಲ್ಲ ನಾಲೆಡ್ಜ್ ವರ್ಕ್ಶಾಪ್ಸ್ ಕಳಿಸಬೇಕು, ಅವಾಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಟೈಮ್ ಆಗುತ್ತೆ, ತೊಂದರೆ ಇಲ್ಲ. ಅನೌನ್ಸ್ ಮಾಡಿರೋದು ಈ ತರ ನಮ್ಮ ಅಬ್ಜೆಕ್ಟಿವ್ ಇಟ್ಕೊಂಡು ಇಲ್ಲಿ ನಾವು ಹೋಗ್ಬೇಕು, ಇದು ನಮ್ ಗುರಿ ಅಂತ ಒಂದು ಇಟ್ಕೊಂಡಿದ್ರೆ ತಪ್ಪಿಲ್ಲ. ಆದ್ರೆ ಟೈಮ್ ಆಗುತ್ತೆ. ಇವಾಗ ನಾವು ಇಮಿಡಿಯೇಟ್ ರಿಸಲ್ಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗೋದು. ಕರೆಕ್ಟ್ ಸರ್. ಈಗ ಡಿಜಿಟಲ್ ಇಂಡಿಯಾಗೆ ಇಷ್ಟೆಲ್ಲ ಒತ್ತು ಕೊಟ್ಟ ಮೇಲೆ ಸಹಜವಾಗಿ ದೊಡ್ಡ ದೊಡ್ಡ ಉದ್ಯಮಿಗಳು ಯಾರಿರ್ತಾರೆ, ಸೊ ಅವ್ರ ಆದ್ಯತೆ ವಲಯ ಇರುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ರ ಬಗ್ಗೆ ತುಂಬಾ ಕುತೂಹಲ ಮತ್ತೆ ಇಂಟ್ರೆಸ್ಟ್ ಅವ್ರಿಗಿರುತ್ತೆ. ಈಗ ನಾವು ನಮ್ ಲೆವೆಲ್ಗೆ ಯೋಚನೆ ಮಾಡ್ತೀವಿ ಬಜೆಟ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂತ. ಸೊ ಅದೇ ತರ ಈ ಉಳ್ಳವರು ದೊಡ್ಡ ದೊಡ್ಡ ಉದ್ಯಮಿಗಳು ಅವ್ರ ಲೆವೆಲ್ಗೆ ಯೋಚನೆ ಮಾಡುವಾಗ ಇದೊಂದು ಪಾಯಿಂಟ್ ಬರುತ್ತಲ್ಲ ಸರ್? ಖಂಡಿತ. ಅದೇ ಇವಾಗ ಈ ಬಡ್ಜೆಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಬೆಳವಣಿಗೆ ಬರುತ್ತೆ. ಆ ಬೆಳವಣಿಗೆ ಯಾರಿಗೆ ಬರುತ್ತೆ, ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಬೆಳವಣಿಗೆ ಒಂದು ಬೆನಿಫಿಟ್ಸ್ ಅನ್ನೋದು ಪ್ರಶ್ನೆ ಬರೋದು. ಈ ಬರೀ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ತುಂಬಾ ಶ್ರೀಮಂತರಿಗೇನೆ ಇದು ಬೆನಿಫಿಟ್ ಆಗೋಗಿದ್ರೆ ವಿ ಆರ್ ನಾಟ್ ಅಚೀವಿಂಗ್ ದಿ ಅಬ್ಜೆಕ್ಟಿವ್ ಆಫ್ ಈಕ್ವಿಟಬಲ್ ಗ್ರೋತ್. ಅದೇ ಒಂದು ಪ್ರಶ್ನೆ ಬರೋದು. ನಮಗೆ ನಮ್ಮ ದೇಶದಲ್ಲಿ 9% ಗ್ರೋತ್ ಬಂತು, 8% ಗ್ರೋತ್ ಬಂತು, 10% ಗ್ರೋತ್ ಬಂತು ಅಂತ ನಮಗೆ ಸಂತೋಷ ಆಗ್ಬೋದು. ಆದ್ರೆ ಅದು ಯಾರಿಗೆ ಸೇರ್ತಾ ದುಡ್ಡು ಎಲ್ಲೋ ಹೋಯ್ತು ಅನ್ನೋದು ಒಂದು ಪ್ರಶ್ನೆ. ಅದೇ ಒಂದು ಕರೆಕ್ಟ್. ಫೈನ್, ಥ್ಯಾಂಕ್ ಯು ಸೋ ಮಚ್ ಮುರಳೀಧರ್ ಸರ್ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಬಜೆಟ್ನ ಸಿಂಪ್ಲಿಫೈ ಮಾಡಿ ವಿಶ್ಲೇಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು.